ನಮಸ್ಕಾರ ಪ್ರಿಯ ವೀಕ್ಷಕರೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕಿನ ದಾಖಲೆಯ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ದಾರೆ. 17ನೇ ಬಜೆಟ್ ಕರ್ನಾಟಕದ ಮಟ್ಟಿಗೆ ಒಂದು ದೊಡ್ಡ ದಾಖಲೆ. 4.48 ಲಕ್ಷ ಕೋಟಿ ಗಾತ್ರದ ಈ ಬಜೆಟ್ನಲ್ಲಿ ಏನೆಲ್ಲ ಸಂಗತಿಗಳಿವೆ, ಒಂದು ಈ ಗ್ಯಾರಂಟಿಯ ಒತ್ತಡವನ್ನು ನಿವಾರಿಸಿಕೊಳ್ಳೋದಕ್ಕೆ ಅವರು ಯಾವ ರೀತಿಯ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಶರಣಾಗಿದ್ದಾರೆ, ಜೊತೆಗೆ ಹೊಸದಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ, ಅದರಲ್ಲೂ ಶಾಸಕರ ಮೂಗಿಗೆ ತುಪ್ಪ ಸವರೋದಕ್ಕೆ, ಹಣ ಕೊಡೋದಕ್ಕೆ ಯಾವ ರೀತಿಯ ಅವರು ಹಣಕಾಸಿನ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ, ಅವರ ಸಮಾಧಾನ ಮಾಡೋದಕ್ಕೆ. ಈ ಎಲ್ಲ ಪ್ರಶ್ನೆಗಳು ಇವತ್ತಿನ ಬಜೆಟಲ್ಲಿ ಕುತೂಹಲವನ್ನು ಮೂಡಿಸಿವೆ. ಕೃಷಿಗೆ ಹೆಚ್ಚು ಆದ್ಯತೆ ಕೊಡುವಂತಹ ಕೆಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡುವ ಮೂಲಕ ಇದು ರೈತರ ಬಜೆಟ್ ಎನ್ನುವ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಅವರು ಪ್ರಯತ್ನ ಪಟ್ಟಿರೋದು ಕೂಡ ಈ ಒಂದು ಬಜೆಟ್ನ ವಿಶೇಷವಾದಂತಹ ಅಂಶ. ಹಾಗಾದರೆ ಇವೆಲ್ಲ ಸಂಗತಿಗಳ ನಡುವೆ ಈ ಬಜೆಟ್ನಲ್ಲಿರುವ ರಹಸ್ಯ ತೆರಿಗೆಗಳು ಏನು, ಯಾವ ರೀತಿ ತೆರಿಗೆ ಹಾಕೋದಕ್ಕೆ ಪ್ರಾವಿಷನ್ ಮಾಡಿಕೊಂಡಿದ್ದಾರೆ, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ 17ನೇ ಬಜೆಟು ಕರ್ನಾಟಕದ ಮಟ್ಟಿಗೆ ಒಂದು ದೊಡ್ಡ ದಾಖಲೆ. ಒಬ್ಬ ಎತ್ತರದ ನಾಯಕ 17 ಬಜೆಟನ್ನು ಕೊಟ್ಟಿದ್ದಾರೆ ಅಂತಂದರೆ ವ್ಯಕ್ತಿಗತವಾಗಿ ಅವರ ಒಂದು ಬದುಕಲ್ಲಿ ಒಂದು ದೊಡ್ಡ ಸಾಧನೆ ಆಗುತ್ತೆ. ಕರ್ನಾಟಕದ ಮಟ್ಟಿಗೂ ಕೂಡ ಒಂದು ದೊಡ್ಡ ಸಾಧನೆ ಆಗುತ್ತೆ. 4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಗಾತ್ರದ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸೋರ್ಸಸ್ಸು, ಆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಅತ್ಯಂತ ಮುಖ್ಯವಾದಂತಹ ಸಂಗತಿ. ಈಗ ಗ್ಯಾರಂಟಿಗಳೇ ಸಿಂಹಪಾಲು ಹಣವನ್ನು ಕಬಳಿಸ್ತಾ ಇದ್ದಾರೆ. ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದ್ರಲ್ಲೇ ಸಾಕಾಗಿ ಹೋಗುತ್ತೆ ಮತ್ತು ಬೇರೆ ಕಾರ್ಯಕ್ರಮಗಳಿಗೆ ಸರ್ಕಾರದ ಹತ್ರ ಹಣ ಇಲ್ಲ ಅನ್ನೋ ಆರೋಪ ಸತತವಾಗಿ ಕೇಳಿಬರ್ತಿದೆ. ಹೀಗಿದ್ರೂ ಕೂಡ ಈ ಬಾರಿ ಸಿದ್ದರಾಮಯ್ಯ ಯಾವ ಸೋರ್ಸಿಂದ ಹಣವನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಸುಮಾರು 300 ತಾಲೂಕುಗಳಲ್ಲಿ, 300 ಪ್ರದೇಶಗಳಲ್ಲಿ ಅವರು ಬೇಕಾದಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಅನೌನ್ಸ್ ಮಾಡಿ ಅದಕ್ಕೆ ಹಣವನ್ನು ಈ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ತಮ್ಮ ಕ್ಷೇತ್ರಗಳಿಗೆ ಹಣ ಸಿಗ್ತಾ ಇಲ್ಲ, ನಮ್ಮ ನಿಧಿಗೆ ಹಣ ಸಿಗ್ತಾ ಇಲ್ಲ ಅನ್ನೋದು ಶಾಸಕರ ದೊಡ್ಡ ಅಸಮಾಧಾನವಾಗಿದ್ದು, ಅದು ಭುಗಿಲೇಳುವ ಹಂತ ತಲುಪಿದ್ದು, ಅದನ್ನು ತಪ್ಪಿಸುವ ಸಲುವಾಗಿ ಅವರಿಗೆ ಅವರ ಬೇಡಿಕೆಗಳಿಗೆ, ಅವರ ಪ್ರದೇಶಗಳಿಗೆ, ಅವರ ಕ್ಷೇತ್ರಗಳಿಗೆ ಹಣವನ್ನು ಹಾಕಿ ಈ ಬಜೆಟ್ನಲ್ಲೇ ಅನೌನ್ಸ್ಮೆಂಟನ್ನು ಮಾಡೋದ್ರ ಮೂಲಕ ಆ ಅಸಮಾಧಾನವನ್ನು ಶಮನಗೊಳಿಸುವ ಯತ್ನವನ್ನೂ ಕೂಡ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮತ್ತು ಬೇಕಾದಷ್ಟು ನ್ಯೂ ಸ್ಕೀಮ್ಸ್ ಅಂದ ಹೊಸ ಯೋಜನೆಗಳನ್ನು ಕೂಡ ಇವತ್ತಿನ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಒಂದು ರೈತರಿಗೆ ಸಂಬಂಧಪಟ್ಟಂತೆ ಒಂದು ಕೆಲವು ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಕೃಷಿ ವಿಸ್ತಾರ, ಮುಖ್ಯಮಂತ್ರಿಗಳ ಕೃಷಿ ವಿಸ್ತಾರ 100 ಕೋಟಿ ರೂಪಾಯಿ. ಹಾಗೆಯೇ ಮಿಲೆಟ್ ಗೋಸ್ಕರ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯಲ್ಲಿ 89,000 ಹೆಕ್ಟೇರ್ ಭೂಮಿಯನ್ನು ಹೊಸದಾಗಿ ತೋಟಗಾರಿಕೆ ಅಳವಡಿಸ್ಕೋಬೇಕು ಅಂತ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಬೆಂಗಳೂರಿಗೆ 3,000 ಕೋಟಿ ಇದ್ದಿದ್ದು 7,000 ಕೋಟಿ ರೂಪಾಯಿಗಳ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಸಂತ ಶಿಶುನಾಳ ಶರೀಫರ ಹೆಸರಲ್ಲಿ ವಸತಿ ಶಾಲೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಹೀಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರೋಗ್ರಾಮ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಮತ್ತು 16 ವಯಸ್ಸಿನ ಒಳಗಿರುವ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ಬಳಸುವ ಹಾಗಿಲ್ಲ ಅನ್ನುವ ಒಂದು ವಿಶೇಷವಾದ ಅಪರೂಪದ ಕಾರ್ಯಕ್ರಮವನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಬೇಕಾದಷ್ಟು ಹಾಸ್ಪಿಟಲ್ಸ್ಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹೀಗೆ ಸವಿತಾ ಸಮಾಜಕ್ಕೆ 4% ಬಡ್ಡಿ ದರದಲ್ಲಿ 10 ಲಕ್ಷದವರೆಗೆ ಅವರು ಅವರ ಉದ್ದಿಮೆ, ಅವರ ಒಂದು ಕೆಲಸವನ್ನು ಪೂರಕವಾಗಿ ಅಂಗಡಿಗಳನ್ನು ತೆರೆಯೋದಕ್ಕೆ ಸಹಾಯವನ್ನು ಕೊಡ್ತಿದ್ದಾರೆ. ಹಾಗೆಯೇ 1,30,30,000 ನೇಕಾರರಿಗೆ 5,000 ರೂಪಾಯಿ ಸಹಾಯಧನವನ್ನು ಅವರು ಕೊಡ್ತಿದ್ದಾರೆ. ಹೀಗೆ ಬೇಕಾದಷ್ಟು ಸುಧಾರಣಾ ಕ್ರಮಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಗೆ 62,000 ಕೋಟಿ, 1.2 ಕೋಟಿ ಮಹಿಳೆಯರಿಗೆ 62,000 ಕೋಟಿ ಬಜೆಟ್ನ ಮೀಸಲಿದೆ. ಆದರೂ ಕೂಡ 28,000 ಕೋಟಿ ರೂಪಾಯಿನ ಸದ್ಯಕ್ಕೆ ಬಜೆಟರಿ ಪ್ರಾವಿಷನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಹೀಗೆ ಬೇಕಾದಷ್ಟು ಪ್ರೋಗ್ರಾಮ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಆ ಬಗ್ಗೆ ನಾನು ಹೆಚ್ಚು ವಿವರಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ.
ಇವೆಲ್ಲವೂ ಕೂಡ ಸರಿ. ಇಷ್ಟು ಪ್ರೋಗ್ರಾಮ್ಸ್ಗಳಿಗೆ ಹಣ ಎಲ್ಲಿಂದ ಬರುತ್ತೆ? ಬಜೆಟಲ್ಲಿ ಯಾವುದು ತೆರಿಗೆನ ಅನೌನ್ಸ್ ಮಾಡಿಲ್ವಲ್ಲ ಅಂತ ನೀವು ಕೇಳ್ಬೋದು. ಹಿಡನ್ ತೆರಿಗೆ ಮತ್ತು ಹಿಡನ್ ಅಜೆಂಡಾ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಗೆ ಅವರು ಬಜೆಟರಿ ಪ್ರಾವಿಷನ್ ಅನ್ನ ಹೇಗೆ ಮಾಡ್ಕೊಂಡಿದ್ದಾರೆ. ಈಗ ಹೊಸ ಟ್ಯಾಕ್ಸಸ್ ಹಾಕೋದಕ್ಕಿಲ್ಲ. ಹೊಸ ಟ್ಯಾಕ್ಸಸ್ ಹಾಕೋದಕ್ಕೆ ರಾಜ್ಯದ ಹತ್ರ ತುಂಬ ಲಿಮಿಟೇಷನ್. ಸೆಂಟ್ರಲ್ ಗೌರ್ಮೆಂಟು GST ತಂದ ಮೇಲೆ ಏನು ಟ್ಯಾಕ್ಸಸ್ ಇದ್ರೂ ಕೂಡ ಹೆಚ್ಚು ಕಮ್ಮಿ ಅವರೇ ಹಾಕೋದು. ಪೆಟ್ರೋಲ್ ಮೇಲೆ ಸೆಸ್ ಹಾಕ್ಬೋದು ಅಥವಾ ಪ್ರವೇಶ ತೆರಿಗೆಯನ್ನು ಹಾಕ್ಬೋದು. ಮತ್ತು ಇನ್ನು ಮದ್ಯದ ಬೆಲೆ ಈ ಥರದ ಒಂದಿಷ್ಟು ದುಬಾರಿ ಮಾಡೋದಕ್ಕೆ ಟ್ಯಾಕ್ಸ್ ಹಾಕೋದಕ್ಕೆ ಪ್ರಾವಿಷನ್ ಇದೆ. ಹಾಗಾದರೆ ಇಷ್ಟೊಂದು 4.48 ಲಕ್ಷ ಕೋಟಿ ಹಣಕ್ಕೆ ಹೇಗೆ ಹಣವನ್ನು ಮುಖ್ಯಮಂತ್ರಿಗಳು ಹೊಂದಿಸ್ತಾರೆ ಅನ್ನೋದಿದೆಯಲ್ಲ, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಈಗ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯನ್ನ ಅದರ ಡೀಟೇಲ್ಸನ್ನ ತೆಗೆದುಕೊಂಡ್ರೆ ನೀವು ಹೆಚ್ಚು ಕಮ್ಮಿ 22,669 ಕೋಟಿ ಕಳೆದ ಬಾರಿ ಅದರ ಸಂಗ್ರಹ ಇತ್ತು. ಈಗ ಅದನ್ನ 29,000 ಕೋಟಿಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಮುದ್ರಣ ಮತ್ತು ನೋಂದಣಿ ನೀವು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಮಾಡ್ತಿದ್ದಂಗೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ಕಮ್ಮಿ ಆಗಿಬಿಡುತ್ತೆ. ಮತ್ತು ನೀವು ಯಾವ ಕಾರಣಕ್ಕೆ ಜಾಸ್ತಿ ರಿಜಿಸ್ಟ್ರೇಷನ್ ಆದರೆ ಜಾಸ್ತಿ ಹಣ ಸಿಗುತ್ತೆ, ವರಮಾನ ಸಿಗುತ್ತೆ ಅನ್ನೋ ಕಾರಣಕ್ಕೆ ನೀವು ರೇಟ್ ಜಾಸ್ತಿ ಮಾಡಿದರೆ ನೀವು ರಿಜಿಸ್ಟ್ರೇಷನ್ನೇ ಆಗಲಿಲ್ಲ ಅಂದರೆ ನಿಮಗೆ ದುಡ್ಡೆಲ್ಲಿ ಬರುತ್ತೆ? ಅದಕ್ಕೆ ಇದರಲ್ಲಿ ಬಜೆಟಲ್ಲಿ ಇಲ್ಲ. ಬಜೆಟಲ್ಲಿ ಬರೀ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಟಾರ್ಗೆಟ್ ಅನ್ನು ಈಡೇರಿಸೋದಕ್ಕೆ ಯಾವ ಮೆಥಡ್ ಅನ್ನು ಅಡಾಪ್ಟ್ ಮಾಡ್ಕೊತಾರೆ? ನನಗೆ ಗೊತ್ತಿರುವ ಮೂಲದ ಪ್ರಕಾರ ಒಂದು ಸ್ಟ್ಯಾಂಪ್ ಡ್ಯೂಟಿನ ಇನ್ಕ್ರೀಸ್ ಮಾಡಲ್ಲ. ಗಲಾಟೆ ಆಗುತ್ತೆ. ಸ್ಟ್ಯಾಂಪ್ ಡ್ಯೂಟಿ ಇನ್ಕ್ರೀಸ್ ಮಾಡಿದ್ದಾರೆ, ಸರಿ ಇಲ್ಲ. ಈ ಕಡೆ ಇನ್ಕ್ರೀಸ್ ಮಾಡೋದು, ಈ ಕಡೆ ಗ್ಯಾರಂಟಿ ಕೊಡೋದು ಅಂತ ಬದಲಿಗೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಮಾಡಿಬಿಡ್ತಾರೆ. ನಿಮ್ಮ ಆಸ್ತಿಯ ಮುಖಬೆಲೆ ಫೇಸ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಡ್ತಾರೆ. ಮಾರ್ಕೆಟ್ ವ್ಯಾಲ್ಯೂ 36,000 ರೂಪಾಯಿ ಚದರಡಿಗೆ, 15,000 ಚದರಡಿಗೆ ಇರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಅದನ್ನ ಜಾಸ್ತಿ ಮಾಡಿ ನಿಮಗೇನಂತ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಸರ್ಕಾರ ಜಾಸ್ತಿ ಮಾಡಿದ್ರು, ನಮ್ಮ ರೇಟ್ ಬರುತ್ತೆ ಅಂತ ನೀವು ತಿಳ್ಕೊತೀರಾ. ಅದನ್ನು ಕೊಂಡುಕೊಳ್ಳೋರು ಜಾಸ್ತಿ ಸ್ಟ್ಯಾಂಪ್ಸನ್ನ ಜಾಸ್ತಿ ಹಣ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಇದು ಆದಾಯವನ್ನು ಸಂಗ್ರಹಿಸುವ ಮತ್ತೊಂದು ಮೂಲ. 22,000 ಕೋಟಿಯಿಂದ 7,000 ಕೋಟಿ ಎಕ್ಸ್ಟ್ರಾ ಈ ಬಾರಿ ಅವರು ಪ್ರಾವಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಅಬ್ಕಾರಿನಲ್ಲಿ ಕಳೆದ ಬಾರಿ 36,000 ಕೋಟಿ ಕಲೆಕ್ಷನ್ ಇತ್ತು. ಅದನ್ನ 45,000 ಕೋಟಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು. 9,000 ಕೋಟಿ ಎಕ್ಸೆಸ್ ಕಲೆಕ್ಷನ್. ಇಡೀ ಅಬ್ಕಾರಿ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ರೀಶಫಲ್ ಮಾಡ್ತಿದೆ ಗೌರ್ಮೆಂಟು. ಅದನ್ನ ನಾವು ಮಧ್ಯಕ್ಕೆ ಜಾಸ್ತಿ ಹಾಕ್ತೀವಿ ಅಂತ ಹೇಳಲ್ಲ. ಅದು ಬಜೆಟ್ ಎಲ್ಲ ಪ್ರೆಸೆಂಟ್ ಆದ್ಮೇಲೆ ಸಪರೇಟ್ ಆರ್ಡರ್ ತರ್ತಾರೆ. ಅಂದರೆ ಲೈಸೆನ್ಸ್ ದುಬಾರಿ ಆಗುತ್ತೆ. ಲಿಕ್ಕರ್ ರೇಟು ಸರ್ಕಾರ ಇನ್ಮೇಲೆ ಫಿಕ್ಸ್ ಮಾಡಲ್ಲ, ಅದನ್ನು ಉತ್ಪಾದನೆ ಮಾಡೋರಿಗೆ ಬಿಟ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಡಿಸ್ಟಿಲರಿಗಳ ಆವರಣದಲ್ಲೇ ಕೂತು ಗುಂಡಾಕ್ಬೋದು. ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅಲ್ಲೇ ಕೂತ್ಕೊಂಡು ಗುಂಡು ಹಾಕೋದಕ್ಕೂ ಕೂಡ ನೀವು ಸಿಸ್ಟಮಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸುಮಾರು ಅಲ್ಲೂ ಕೂಡ 9,000 ಕೋಟಿ ರೂಪಾಯಿ ಹೆಚ್ಚುವರಿ ಟಾರ್ಗೆಟ್ ಅನ್ನ ವಿಧಿಸ್ಕೊಂಡಿದ್ದಾರೆ. ಹಾಗೆಯೇ ಇದರಲ್ಲಿ ಯಾವುದೋ ಮೋಟಾರು ವಾಹನ ತೆರಿಗೆನಲ್ಲೂ ಕೂಡ ಅಲ್ಲಿ ಎಕ್ಸ್ಟ್ರಾ ಮೋಟಾರು ವಾಹನ ತೆರಿಗೆಯನ್ನು ಜಾಸ್ತಿ ಮಾಡೋದಕ್ಕೆ ಸುಮಾರು 10,630 ಕೋಟಿ ಕಳೆದ ವರ್ಷ ಇತ್ತು. ಅದನ್ನು 15,500 ಕೋಟಿಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಅಲ್ಲೊಂದು 5,000 ಕೋಟಿ ಜಾಸ್ತಿ ಆಗುತ್ತೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ಸರ್ಕಾರದ ಕೈಗೆ ಸಿಕ್ಕ ಅಸ್ತ್ರ ಏನು ಅಂತಂದ್ರೆ ಗಣಿಗೆ ಟ್ಯಾಕ್ಸ್ ಹಾಕುವಂಥದ್ದು. ಮೊದಲು ಈ ಪವರ್ ಸ್ಟೇಟಿಗೆ ಇರಲಿಲ್ಲ. ಕೋರ್ಟು ರಾಜ್ಯ ಸರ್ಕಾರಕ್ಕೆ ಅದರ ಅಧಿಕಾರ ಇದೆ ಅಂತ ಒಂದು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. 11,000 ಕೋಟಿ ಹೊಸದಾಗಿ ಗಣಿ ಇಲಾಖೆಯಿಂದ ಪ್ರಾವಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಹೊಸದಾಗಿ ಎಕ್ಸ್ಟ್ರಾ ತೆರಿಗೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರ್ತಿರೋದ್ರಿಂದ ಸಿದ್ದರಾಮಯ್ಯನವರು ಸ್ವಲ್ಪ ನಿಟ್ಟಿಸಿ ಬಿಡಂಗಾಗಿದೆ. 2,000 ಕೋಟಿ ರೂಪಾಯಿ ದಂಡ, 3,000 ಕೋಟಿ ರೂಪಾಯಿ ಅಡಿಷನಲ್ಲು, 5,000-6,000 ಕೋಟಿ ಎಕ್ಸ್ಟ್ರಾ ಬರ್ತಿದೆ. ಹೀಗಾಗಿ 5, 10, 15 ಹಾಗೆ 25-30,000 ಕೋಟಿ ಅಡಿಷನಲ್ ರೆವಿನ್ಯೂನ ಈ ಬಾರಿ ಟಾರ್ಗೆಟ್ ಮಾಡ್ಕೊಂಡಿರೋದ್ರಿಂದ ಅದನ್ನ ಡೆವಲಪ್ಮೆಂಟಿಗೆ ಹಾಕೋದಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ. ಹಾಗಾದರೆ ಸಾಲ ಏನಾಗುತ್ತೆ? ಇದು ಪ್ರಶ್ನೆ. ಈ ಕಳೆದ 3-4 ವರ್ಷಗಳಿಂದ ಗ್ಯಾರಂಟಿಗಳಿಗೆ ಹಣ ಹೊಂದಿಸ್ತಾ ಸಾಲ ಏನಾಗುತ್ತೆ? ಹೋದ ಸರಿ ಸಾಲ 1.16 ಲಕ್ಷ ಕೋಟಿ ಇತ್ತು. ಈ ಬಾರಿನೂ ಹೆಚ್ಚಾಗುತ್ತೆ.
ಡೌಟೇ ಬೇಡ. ಯಾಕೆಂದರೆ ಈ ಬಾರಿ ಕೂಡ ಯೋಜನೆಗಳಿರೋದ್ರಿಂದ ಮತ್ತು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಯಾವುದೇ ರೀತಿಯಲ್ಲೂ ಬದಲಾವಣೆ ಆಗಲ್ಲ ಅಂತ ಸರ್ಕಾರ ಹೇಳಿರೋದ್ರಿಂದ ಸಾಲ ಹೆಚ್ಚಾಗೇ ಆಗುತ್ತೆ. ಆದ್ದರಿಂದ ಈ ಸಾಲದ ಹಣ ಸುಮ್ಮನೆ ವ್ಯಯ ಆಗೋ ಥರ ಗ್ಯಾರಂಟಿ ಯೋಜನೆಗಳಿಗೆ ಹೋಗುತ್ತೋ ಏನು ಅಸೆಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡ್ತಾರೋ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಹೀಗಾಗಿ ಈ ಬಾರಿಯ ಪ್ರಾಜೆಕ್ಟು ಒಂದು ರೀತಿಯಲ್ಲಿ ಕೃಷಿಕರ ಟಚ್ ಕೊಟ್ಟು ಒಂದು ರೀತಿಯಲ್ಲಿ ಟೀಕಾಕಾರರಿಗೆ ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ಮತ್ತು ಅಟೆನ್ಷನ್ ಅನ್ನು ಡೈವರ್ಟ್ ಮಾಡುವ ರೀತಿಯಲ್ಲಿ ಮತ್ತು ನಾನು ರೈತರ ಪರ ಇದ್ದಾನೆ ಅನ್ನುವ ಸಂದೇಶವನ್ನು, ಮಹಿಳೆಯರ ಪರ ಇದ್ದೀನಿ, ರೈತರ ಪರ ಇದ್ದೀನಿ ಅನ್ನುವ ಸಂದೇಶವನ್ನು ರವಾನೆ ಮಾಡುವ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.